ದಿನ ಅಡಿಗೆ ಕಾರ್ಯಕ್ರಮ ಶುರು ಆಗ್ತಾ ಇದ್ದಾಗೆ ಕಣ್ಣೀರ ಧಾರೆ ಸ್ಯಾಡ್ ಸಾಂಗ್ ಯಾಕೆ ಹಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ಏನಕ್ಕಿಲ್ಲ ವೀಕ್ಷಕರೇ, ಈಗ ನೋಡಿ, ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಾಗ ಅಡಿಗೆ ಮನೆಗಂತೂ ಹೋಗ್ಲೇಬೇಕಾಗುತ್ತೆ ಅಡಿಗೆ ಮಾಡೋದಕ್ಕೆ. ಆಗ ಈ ಸಾಂಗು ಅವ್ರಿಗೆ ನೆನಪಾಗಿ ಇದೇ ತರ ಹಾಡ್ತಾ ಇರ್ತಾರೆ. ಏನಕ್ಕಂದ್ರೆ ಅಡಿಗೆ ಮನೆ ತುಂಬಾ ಸುಂದರವಾಗಿ ಅಡಿಗೆ ಪದಾರ್ಥಗಳನ್ನ ಜೋಡಿಸಿರ್ತಾರೆ. ಈ ಎಲ್ಲಾ ಪದಾರ್ಥನೂ ಬಳಸ್ಬಿಟ್ಟು ರುಚಿ ರುಚಿಯಾದಂತ ಎಲ್ಲರಿಗೂ ಮನೆಯವ್ರಿಗೆ ಇಷ್ಟವಾಗುವಂತ ಅಡಿಗೆನ ತಯಾರು ಮಾಡ್ಬೇಕಾಗಿರುತ್ತೆ. ಇದೇ ಅವ್ರಿಗೆ ದೊಡ್ಡ ತಲೆನೋವಾಗಿರುತ್ತೆ. ಸೊ ಈ ಕಷ್ಟ ನಿಮರ್ಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು? ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ತಪ್ಪದೆ ನೋಡ್ಬೇಕು. ಏನಕ್ಕಂದ್ರೆ ನಾವಿಲ್ಲಿ ಹೊಸ ಹೊಸ ರೆಸಿಪಿನ ನಿಮ್ಗೆ ತೋರಿಸ್ಕೊಡ್ತೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಸ್ವಾಗತ ನಿಮ್ಮೆಲ್ಲರಿಗೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ. ಹಾಗಾದ್ರೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ಉಂಡೆಯ ಪಲ್ಯ, ಅಮ್ಮನ ಕೈ ರುಚಿಯಲ್ಲಿ ಶಾವ್ಗೆ ಪರೋಟ, ಆರೋಗ್ಯಕರ ಅಡಿಗೆಯಲ್ಲಿ ಕ್ಯಾರೆಟ್ ಸೂಪ್, ದಿಢೀರ್ ಅಡಿಗೆಯಲ್ಲಿ ಬನ್ ಚಾಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಕಲಿಯೋಣ ಬಾ ಅಡಿಗೆಯಲ್ಲಿ ನೂಡಲ್ಸ್ ರೋಲ್ಸ್. ಇವತ್ತಿನ ಸಂಚಿಕೆಯ ಮೊದಲನೇ ಜೋಳದ ಹಿಟ್ಟಿನ ಉಂಡೆಯ ಪಲ್ಯ. ಡಿಫ್ರೆಂಟ್ ಆಗಿದೆ ಅಲ್ವಾನೇ? ಈಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಜೋಳದ ಹಿಟ್ಟಿನ ರೊಟ್ಟಿ ಮಾಡೋದನ್ನ ನೀವೆಲ್ಲ ನೋಡಿರ್ತೀರಾ, ಟೇಸ್ಟ್ ಕೂಡ ಮಾಡಿರ್ತೀರಾ. ಆದ್ರೆ ಈ ಸೀಸನ್ ನಲ್ಲಿ ನಾನ್ ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟಿನ ಉಂಡೆಯ ಪಲ್ಯ. ತುಂಬಾ ಡಿಫ್ರೆಂಟ್ ಆಗಿದೆ ನೇಮ್, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ನಾನು ಉಚ್ಚಿಲ್ ಪುಡಿನ ಬಳಸ್ತಾ ಇದ್ದೀನಿ. ರುಚಿ ರುಚಿಯಾಗಿರುತ್ತಲ್ವಾ? ಕೇಳಿದ್ರೇನೆ ಆಸೆ ಆಗ್ತಾ ಇದೆ ತಿನ್ಬೇಕು ಅಂತ. ಬನ್ನಿ ಹಾಗಾದ್ರೆ ಇನ್ ತಡ ಮಾಡೋದು ಬೇಡ, ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸಬ್ಬಸಿಗೆ ಸೊಪ್ಪು, ಹುಚ್ಚೆಳ್ಳು, ಅರಿಶಿನ, ಎಣ್ಣೆ, ಮೆಣಸಿನಕಾಯಿ, ಈರುಳ್ಳಿ, ತೆಂಗಿನ ತುರಿ, ಗಸಗಸೆ, ಸಾಸಿವೆ, ಜೀರಿಗೆ, ಇಂಗು, ನಿಂಬೆ ರಸ, ಮೆಣಸೊಪ್ಪು, ಬೆಳ್ಳುಳ್ಳಿ, ಉಪ್ಪು. ಇವತ್ತಿನ ಸಂಚಿಕೆಯ ಮೊದಲನೇ ಅಡಿಗೆ ಸೀಸನ್ ಕುಕಿಂಗ್ ನಲ್ಲಿ ಜೋಳದ ಹಿಟ್ಟಿನ ಉಂಡೆ ಪಲ್ಯ. ಈ ಅಡಿಗೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಇವತ್ತು ಎಲ್ಲರಿಗೂ ಈ ಅಡಿಗೆ ಗೊತ್ತಾಗ್ಲಿ, ಅವ್ರ ಮನೆಯಲ್ಲಿ ಕೂಡ ಮಾಡ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡೋಣ. ನೋಡಿ, ನಾನು ಆಲ್ರೆಡಿ ನೀರಲ್ಲಿ ಫಸ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು, ಜೋಳದ ಹಿಟ್ಟಿಗೆ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಕಿ ಕಲಿಸ್ಬಿಟ್ಟು ಕಣ್ಕಾನ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಇಷ್ಟು ಚಿಕ್ಕದು. ಹಾಂ ನೋಡಿ, ಇಷ್ಟು ಚಿಕ್ಕದಾಗಿ ಉಂಡೆ ಮಾಡಿ ನೀರಿನಲ್ಲಿ ಹಾಕಿದ್ದೀನಿ. ಏನಿದು ನೀರಿನಲ್ಲಿ ಹಾಕಿದ್ರು ಒಡ್ದಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರಾ? ಏನಕ್ಕಂದ್ರೆ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕಿದ್ದೀನಲ್ವಾ, ಹಾಗೆ ಉಂಡೆ ಒಡೆಯಲ್ಲ. ಇನ್ನು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂದರೆ ಒಂಚೂರು ನೀರಿಗೆ ಎಣ್ಣೆ ಹಾಕಬೇಕು, ಆಗ ಅಂಟೋದು ಕೂಡ ಇಲ್ಲ. ಈಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಸ್ವಲ್ಪ ಸಾಸಿವೆ, ಒಂಚೂರು ಹಿಂಗ್ ಹಾಕಬೇಕು ಈ ಅಡಿಗೆಗೆ. ಹಾಗೆ ಜೀರಿಗೆ ಕೂಡ. ಉತ್ತರ ಕರ್ನಾಟಕದಲ್ಲಿ ಈಗ ಹಳ್ಳಿಗೆ ಅಲ್ಲಿ ಹೋದಾಗ ಹೆಚ್ಚಾಗಿ ಊಟ ಮಾಡಬೇಕು ಅಂದರೆ ತೋಟದ ಕಡೆಗೆ ಇಲ್ಲ ಗದ್ದೆ ಕಡೆಗೆಲ್ಲ ಹೋಗ್ತಾರೆ ಹೊಲಕ್ಕೆ. ಆಗ ಹೋದ ಈ ಪಲ್ಯ ಅಂತೂ ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂದ್ರೆ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಕೂಡ. ಹೆಚ್ಚಾಗಿ ಜೋಳದ ರೊಟ್ಟಿಗೆ ಎಣ್ಗಾಯಿ ಪಲ್ಯನೇ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ ತಿಳ್ಕೊಂಡಿರ್ತಾರೆ. ಅದರಷ್ಟೇ ಚೆನ್ನಾಗಿರುತ್ತೆ ಈ ಪಲ್ಯ ಕೂಡ. ಈರುಳ್ಳಿ ಹಾಕಬೇಕು. ಮೆಣಸಿನ್ಕಾಯಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಈಗ ಒಂಚೂರು ಗಸಗಸೆ ಹಾಕಬೇಕು, ಹಸಿ ಗಸಗಸೆ. 1 ಸ್ಪೂನು ಇಲ್ಲ 1.5 ಸ್ಪೂನ್ ಹಾಕಿದ್ರು ನಡೆಯುತ್ತೆ.
ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ, ತೊಳೆದಿರೋವಂಥದ್ದು. ಹಾಗೆ ಹಸಿ ತೆಂಗಿನ ತುರಿ ಹಾಕ್ಬೋದು. ಮೆಂತ್ಯ ಸೊಪ್ಪು ಕೂಡ, ಇದು ಕೂಡ ತೊಳೆದು ತಗೊಂಡಿದ್ದೀನಿ. ಯಾವತ್ತಾದರೂ ನೀವು ಈ ಥರದ ಪಲ್ಯಗೆ ಗಸಗಸೆ ಹಾಕಿದ್ದೀರಾ? ಇಲ್ಲ ಅಲ್ಲ? ಅದಕ್ಕೆ ಹೊಸ ರುಚಿ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಕರಿ ಈ ಥರದ್ದು ಮಾಡಿದಾಗ ಗಸಗಸೆನ ಬಳಸ್ತೀವಿ. ಹಾಗೆ ಗಸಗಸೆ ಪಾಯ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಉಂಡೆಗಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಗುರೆಳ್ಳು ಪುಡಿ ಹಾಕ್ತಾ ಇದೆ, ಅಂದರೆ ಹುಚ್ಚೆಳ್ಳು ಪುಡಿ. ಸ್ವಲ್ಪ ಹುಚ್ಚೆಳ್ಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ತಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕಬೇಕು. ಹಾಗೆ ಹುಚ್ಚೆಳ್ಳು ಪುಡಿ ಚಟ್ನಿ ಪುಡಿ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಈ ಜೋಳದ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದ್ಬಿಟ್ರಂತೂ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಆ ಕಡೆ ಮಂದಿ ಎಲ್ಲ ತುಂಬ ಗಟ್ಟಿಯಾಗಿರ್ತಾರೆ, ಯಾಕಂದರೆ ಹೆಚ್ಚಾಗಿ ಜೋಳ ಈ ಥರದ್ದೆಲ್ಲ ಪದಾರ್ಥ ಉಪಯೋಗಿಸ್ತಾರಲ್ವ. ಇನ್ನು ಈ ಕಡೆ ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ. ಏನಕ್ಕಂದರೆ ಗಟ್ಟಿಯಾಗಿರ್ತಾರೆ, ಕಬ್ಬಿಣದ ಮೈ ಅಂತ ಹೇಳ್ತಾರೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸನ ಹಿಂಡ್ಬೋದು. ನೋಡಿ ನಾನು ಇಷ್ಟೆಲ್ಲ ಕಲಿಸಿದ್ರು ಕೂಡ ಒಂದು ಉಂಡೆನೂ ಒಡೆದಿಲ್ಲ. ಏನಕ್ಕಂದರೆ ನಾವು ನೀರಲ್ಲಿ ಎಣ್ಣೆ ಹಾಕಿರ್ತೀವಿ, ಹಾಗೆ ಇದಕ್ಕೆ ಗೋಧಿ ಹಿಟ್ಟು ಬಳಸಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸೀಸನ್ ಕುಕ್ಕಿಂಗ್ನಲ್ಲಿ ಜೋಳದ ಹಿಟ್ಟಿನ ಉಂಡೆ ಪಲ್ಯ ಹೇಗೆ ಮಾಡೋದು ಅಂತ. ಜೋಳದ ಹಿಟ್ಟಿನ ಉಂಡೆ ಪಲ್ಯ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಗಸಗಸೆ, ಸಬ್ಬಸಿಗೆ ಸೊಪ್ಪು, ಹಸಿ ತೆಂಗಿನ ತುರಿ, ಮೆಂತ್ಯ ಸೊಪ್ಪು, ಉಪ್ಪು, ನೀರಿನಲ್ಲಿ ಬೇಯಿಸಿಕೊಂಡ ಜೋಳ ಹಿಟ್ಟಿನ ಉಂಡೆಗಳು, ಹುಚ್ಚೆಳ್ಳು ಪುಡಿ, ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಜೋಳದ ಹಿಟ್ಟಿನ ಉಂಡೆ ಪಲ್ಯವನ್ನು ತಿನ್ನಲು ಕೊಡಿ.